ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬೆಂಗಳೂರಿನ ಕಾಲ್ ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯಾಂಗದಲ್ಲಿ ದೊಡ್ಡ ಸಮರ ನಡೀತಾ ಇದೆ. ಕ್ರಿಕೆಟ್ ಸಂಸ್ಥೆಗಳು ಮತ್ತು ರಾಜ್ಯ ಸರ್ಕಾರದ ನಡುವೆ ತಿಕ್ಕಾಟ ನಡೀತಾ ಇದೆ. ಈಗ ರಾಜ್ಯ ಸರ್ಕಾರ ಈ ಘಟನೆಗೆಲ್ಲ ಆರ್ಸಿಬಿ ಮತ್ತು ಬಿಸಿಸಿಐನೇ ಕಾರಣ ಅಂತ ಹೈಕೋರ್ಟ್ ಹತ್ರ ಹೇಳಿದೆ. ರಾಜ್ಯ ಸರ್ಕಾರದ ಪರ ವಕೀಲರು ಈ ರೀತಿ ವಾದ ಮಂಡಿಸಿದ್ದಾರೆ. ಸ್ಟೇಡಿಯಂ ಒಳಗೆ ಬರೋ ಫ್ಯಾನ್ಸ್ಗೆ ಸರಿಯಾದ ಟಿಕೆಟ್ ಕಲ್ಪಿಸೋ ವ್ಯವಸ್ಥೆ ಇರಲಿಲ್ಲ. ಸರ್ಕಾರದ ಅನುಮತಿ ಕೇಳದೇನೆ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಜಗತ್ತಲ್ಲಿರೋ ಫ್ಯಾನ್ಸ್ಗೆ ಇನ್ವಿಟೇಷನ್ ಕೊಡಲಾಗಿತ್ತು. ಜೊತೆಗೆ ಬಿಸಿಸಿಐ ಮತ್ತು ಆರ್ಸಿಬಿ ಟೀಮ್ ನಡುವೆ ಭದ್ರತೆ ಕಲ್ಪಿಸೋ ಕುರಿತು ಯಾವುದೇ ಅಗ್ರಿಮೆಂಟ್ ಇರಲಿಲ್ಲ. ಹೀಗಾಗಿ ಇದಕ್ಕೆಲ್ಲ ಅವರೇ ಹೊಣೆ ಅಂತ ಸರ್ಕಾರದ ಪರ ವಕೀಲರು ಜಸ್ಟಿಸ್ ಎಸ್ಆರ್ ಕೃಷ್ಣಕುಮಾರ್ ಅವರಿದ್ದ ಹೈಕೋರ್ಟ್ನ ಏಕಸದಸ್ಯ ಪೀಠದ ಮುಂದೆ ವಾದವನ್ನ ಮಂಡಿಸಿದ್ದಾರೆ. ಈ ಮೂಲಕ ಈಗ ರಾಜ್ಯ ಸರ್ಕಾರ ಕ್ರಿಕೆಟ್ ಸಂಸ್ಥೆಗಳ ಮೇಲೆ ಸಂಪೂರ್ಣ ಘಟನೆಯ ಭಾರವನ್ನ ಹಾಕಿದೆ. ಮೊನ್ನೆಯಷ್ಟೇ ಕೋರ್ಟ್ನಲ್ಲಿ ಇದೇ ಕ್ರಿಕೆಟ್ ಸಂಸ್ಥೆಗಳು ಸರ್ಕಾರವನ್ನ ಹೊಣೆ ಮಾಡಿದ್ವು. ಭದ್ರತೆ ಕೊಡೋದು ಸರ್ಕಾರದ ಜವಾಬ್ದಾರಿ, ಅವರೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅಂತ ಕೋರ್ಟ್ ಮುಂದೆ ಹೇಳಿದ್ರು. ಆದರೆ ಈಗ ಇಲ್ಲ ಆರ್ಸಿಬಿ ಮತ್ತು ಬಿಸಿಸಿಐ ತಪ್ಪು ಅಂತ ಸಿದ್ದು ಸರ್ಕಾರ ಕೋರ್ಟ್ಗೆ ಹೇಳಿದೆ. ಇನ್ನೊಂದು ಕಡೆ ಕಾಲ್ ತುಳಿತ ಘಟನೆ ದಿನ ಏನೇನಾಯಿತು ಅನ್ನೋದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಮಾತನಾಡಿದ್ದಾರೆ. ವಿಧಾನಸೌಧ ಮುಂದೆ ಆರ್ಸಿಬಿ ಆಟಗಾರರಿಗೆ ಅಭಿನಂದನೆ ಸಲ್ಲಿಸೋಕೆ ಆಯೋಜಿಸಿದ ಕಾರ್ಯಕ್ರಮ ಸರ್ಕಾರಿ ಫಂಕ್ಷನ್ ಅಲ್ಲ, ಬದಲಿಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಹಾಗೂ ಆರ್ಸಿಬಿ ಮ್ಯಾನೇಜ್ಮೆಂಟ್ ಎರಡೂ ಸೇರಿ ಈ ಈವೆಂಟ್ ಅನ್ನ ಆಯೋಜನೆ ಮಾಡಿದ್ವು. ಈ ಈವೆಂಟ್ ಬಗ್ಗೆ ಆ ದಿನ ಬೆಳಗ್ಗೆ 11:30ಕ್ಕೆ ಕೆಎಸ್ಸಿ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ನನ್ನನ್ನು ಇನ್ವೈಟ್ ಮಾಡಿದ್ರು ಅಂತ ಸಿಎಂ ಹೇಳಿದ್ದಾರೆ. ಅಲ್ಲದೆ ಕಾರ್ಯಕ್ರಮಕ್ಕೆ ರಾಜ್ಯಪಾಲರಿಗೆ ಬನ್ನಿ ಅಂತ ನಾನು ಹೇಳಿದ್ದೆ, ನಾನು ಬರ್ತೀನಿ ನೀವು ಬನ್ನಿ ಅಂತ ನಾನೇ ಹೇಳಿದ್ದೆ ಅಂತ ಸಿಎಂ ಈಗ ಸ್ಪಷ್ಟಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಕೇಳಿದ್ರು, ರಾಜ್ಯಪಾಲರಿಗೆ ತಾವರ್ಚಂದ್ ಗೆಹ್ಲೋಟ್ ಅಲ್ಲಿ ಇದ್ರಲ್ಲ, ಅವರು ಯಾಕೆ ಬಂದಿದ್ರು ವೇದಿಕೆಗೆ, ಅವ್ರನ್ನ ಯಾರು ಕರೆದ್ರು, ಅವ್ರನ್ನೇ ಕೇಳಿ ಅಂತ ಮಾಧ್ಯಮಗಳ ಹತ್ರ ಡಿಕೆ ಶಿವಕುಮಾರ್ ಹೇಳಿದ್ರು. ಈಗ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ, ನಾನೇ ಬರಕ್ಕೆ ಹೇಳಿದ್ದೆ, ನಾನು ಬರ್ತೀನಿ ನೀವು ಬನ್ನಿ ಅಂತ ನಾನೇ ಹೇಳಿದ್ದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಕೆಎಸ್ಸಿಎ ಜೊತೆ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನಗೆ ಕರಿತಾ ಇದ್ರು, ಬನ್ನಿ ನಮ್ಮ ಜೊತೆ ಸೇರ್ಕೊಳ್ಳಿ, ಕೆಎಸ್ಸಿಎಲ್ ನೀವು ಸ್ಥಾನ ತಗೊಳ್ಳಿ ಯಾವ್ದಾರೊಂದು ಅಂತ ಕರಿತಾ ಇದ್ರು, ಜವಾಬ್ದಾರಿ ತಗೊಳ್ಳಿ ಅಂತ. ನಾನು ಬ್ಯುಸಿ ಇದ್ದೀನಿ, ನನ್ನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನನ್ನ ಕೆಲಸಗಳು ನೋಡ್ಕೊಳ್ಳೋಕೆ ನಂಗೆ ಟೈಮ್ ಇಲ್ಲ, ನನ್ನ ಕಂಪನಿಗಳು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನಾನು ರಿಸೈನ್ ಮಾಡಿ ನನ್ನ ಮಕ್ಕಳಿಗೆ ಬಿಟ್ಕೊಟ್ಟಿದ್ದೀನಿ, ಫ್ಯಾಮಿಲಿ ಮೆಂಬರ್ಸಿಗೆ ಬಿಟ್ಕೊಟ್ಟಿದ್ದೀನಿ, ಅವ್ರು ನೋಡ್ಕೊಳ್ಳಿ ಅಂತ ಹೇಳಿ. ಹಂಗಿರ್ಬೇಕಾದ್ರೆ ನಾನು ಇವ್ರ ಜೊತೆ ಯಾಕೆ ಸೇರ್ಕೊಳ್ತೀನಿ, ಆರ್ಸಿಬಿ ಯಾಕೆ ನನಗೆ, ಆರ್ಸಿಬಿ ಎಲ್ಲ ಎಣ್ಣೆ ಇದೆಯಲ್ಲ ಮದ್ಯ, ರಾಯಲ್ ಚಾಲೆಂಜ್ ಅದನ್ನ ಕೂಡ ನಾನು ಕುಡಿಯೋದಿಲ್ಲ ಅಂತ ಓಪನ್ ಆಗಿ ಬಹಳ ಪಂಚ್ ಡೈಲಾಗ್ ಹೊಡೆಯೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ನಡೆದ ಕಾಲ್ ತುಳಿತ ದುರಂತದಿಂದಾಗಿ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ಭಾರಿ ಲಾಸ್ ಆಗ್ತಿರೋ ಬಗ್ಗೆ ಗೊತ್ತಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಾಗಿದ್ದ ಪಂದ್ಯಗಳನ್ನೆಲ್ಲ ಬಿಸಿಸಿಐ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದೆ. ಇನ್ನೊಂದು ಕಡೆ ಕಾಲ್ ತುಳಿತ ಪ್ರಕರಣಕ್ಕೂ ಸ್ಟೇಡಿಯಂನಿಂದ ಮ್ಯಾಚ್ಗಳು ಬೇರೆ ಬೇರೆ ಕಡೆಗೆ ಸ್ಥಳಾಂತರಗೊಂಡಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಹೇಳಿದ್ದಾರೆ. ಅಂದಹಾಗೆ ಭಾರತ ಮತ್ತು ಸೌತ್ ಆಫ್ರಿಕಾ ಎ ಟೀಮ್ಗಳ ನಡುವಿನ ಮ್ಯಾಚಸ್ ಈಗ ಆಲ್ರೆಡಿ ಬೆಂಗಳೂರಿಂದ ರಾಜ್ಕೋಟ್ಗೆ ಶಿಫ್ಟ್ ಆಗಿವೆ. ಇನ್ನು ಇದೇ ವರ್ಷ ಸೆಪ್ಟೆಂಬರ್ 30ರಿಂದ ಮಹಿಳಾ ವಿಶ್ವಕಪ್ ಟೂರ್ನಿ ಭಾರತ ಮತ್ತು ಶ್ರೀಲಂಕಾದಲ್ಲಿ ನಡೆಯುತ್ತೆ. ಉದ್ಘಾಟನಾ ಪಂದ್ಯ ಸೆಮಿಫೈನಲ್ ಬೆಂಗಳೂರಲ್ಲಿ ಆಗಬೇಕಾಗಿದೆ ಹಾಗೂ ಫೈನಲ್ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯೋಜಿಸೋ ಸಾಧ್ಯತೆ ಇತ್ತು. ಆದ್ರೀಗ ಈ ಮ್ಯಾಚಸ್ ಕೂಡ ಬೇರೆ ಕಡೆಗೆ ಶಿಫ್ಟ್ ಆಗುತ್ತಾ ಅನ್ನೋ ಚರ್ಚೆ ನಡೀತಾ ಇದೆ. ಆದರೆ ಈ ಕುರಿತು ಇದುವರೆಗೂ ಐಸಿಸಿ ಅಥವಾ ಬಿಸಿಸಿಐ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಇನ್ನೊಂದು ಕಡೆ ಈ ಕಾಲ್ ತುಳಿತ ಪ್ರಕರಣದ ತನಿಖೆಯನ್ನು ನಿರ್ವಹಿಸ್ತಾ ಇರೋ ಸಿಐಡಿ ಅಧಿಕಾರಿಗಳ ತಂಡ ತನಿಖೆಯನ್ನು ಚುರುಕು ಮಾಡಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಸ್ಥಳದಲ್ಲಿ ಮಹಜರು ನಡೆಸಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ದೊಡ್ಡ ರೈಲ್ವೆ ಯೋಜನೆಯನ್ನ ಘೋಷಿಸಿದೆ. ಕರ್ನಾಟಕ, ಆಂಧ್ರಪ್ರದೇಶ, ಜಾರ್ಖಂಡ್ ರಾಜ್ಯಗಳ 7 ಜಿಲ್ಲೆಗಳನ್ನು ಕವರ್ ಮಾಡೋ ಒಟ್ಟು 6,405 ಕೋಟಿ ರೂಪಾಯಿ ವೆಚ್ಚದ 2 ಬೃಹತ್ ರೈಲ್ವೆ ಯೋಜನೆಗಳನ್ನು ಅನೌನ್ಸ್ ಮಾಡಿದೆ. ಇದಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಒಟ್ಟು 318 ಕಿಲೋಮೀಟರ್ ಉದ್ದದ ಜಾರ್ಖಂಡ್ನ ಕೊಡೆರ್ಮಾ ಬರ್ಕಕಾನ ಡಬ್ಲಿಂಗ್ ಮತ್ತು ಕರ್ನಾಟಕ ಆಂಧ್ರಪ್ರದೇಶದಲ್ಲಿ ಬಳ್ಳಾರಿ ಚಿಕ್ಕಜಾಜೂರು ಡಬ್ಲಿಂಗ್ಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ.
ಸರಕು ಸಾಗಣೆಯನ್ನ ಹೆಚ್ಚಿಸೋದು, ಇಂಗಾಲದ ಹೊರಸೂಸುವಿಕೆಯನ್ನ ಕಮ್ಮಿ ಮಾಡೋದು ಹಾಗೆ ಸಂಚಾರ ವ್ಯವಸ್ಥೆಯನ್ನ ಸುಗಮಗೊಳಿಸೋದು ಈ ಯೋಜನೆಗಳ ಉದ್ದೇಶ. ಮುಂದಿನ 3 ವರ್ಷದಲ್ಲಿ ಈ ಯೋಜನೆಯನ್ನ ಪೂರ್ಣಗೊಳಿಸುವ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಪ್ರಾದೇಶಿಕ ಸಂಪರ್ಕ ಕೂಡ ಚೆನ್ನಾಗಾಗುತ್ತೆ ಅನ್ನೋ ಹೋಪ್ನೊಂದಿಗೆ, ಹಾಗೆ ಆರ್ಥಿಕ ಬೆಳವಣಿಗೆಗೂ ಇದರಿಂದ ಬೆಂಬಲ ಸಿಗುತ್ತೆ ಅಂತ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದಹಾಗೆ 2 ಯೋಜನೆಗಳಲ್ಲೊಂದಾದ ಬಳ್ಳಾರಿ ಚಿಕ್ಕಜಾಜೂರು ದ್ವಿಮುಖ ಮಾರ್ಗ 185 ಕಿಲೋಮೀಟರ್ ಉದ್ದ ಇದೆ. ಇದು ಬಳ್ಳಾರಿ, ಚಿತ್ರದುರ್ಗ ಜಿಲ್ಲೆ ಹಾಗೂ ಆಂಧ್ರದ ಅನಂತಪುರಂ ಮೂಲಕ ಹಾದು ಹೋಗುತ್ತೆ. ಈ ಮಾರ್ಗ ಮಂಗಳೂರು ಬಂದರನ್ನ ಸಿಕಂದರಾಬಾದ್ಗೂ ಕನೆಕ್ಟ್ ಮಾಡುತ್ತೆ. ಈ ರೂಟ್ನಲ್ಲಿ ಕಬ್ಬಿಣದ ಅದಿರು, ಕೋಕಿಂಗ್ ಕಲ್ಲಿದ್ದಲು, ಉಪ್ಪು, ರಸಗೊಬ್ಬರ, ಪೆಟ್ರೋಲಿಯಂ ಉತ್ಪನ್ನ ಮತ್ತು ಆಹಾರ ಧಾನ್ಯಗಳಂತ ಸರಕುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋಕೆ, ಸಾಗಿಸೋಕೆ ಈ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಾರ್ಷಿಕವಾಗಿ 18.9 ಮಿಲಿಯನ್ ಟನ್ ಅಷ್ಟು ಸರಕು ಸಾಗಾಣಿಕೆಗೆ ಇದರಿಂದ ಹೆಲ್ಪ್ ಆಗುತ್ತೆ. ಹೀಗಾಗಿ ಎಲ್ಲ ಲೆಕ್ಕಾಚಾರ ಇಟ್ಟುಕೊಂಡು ಇದಕ್ಕೆ ಈಗ ಅನುಮೋದನೆ ಕೊಡಲಾಗಿದೆ. ಹತ್ತತ್ರ 3,500 ಕೋಟಿ ರೂಪಾಯಿ ಇದಕ್ಕೆ ಹಾಕಲಾಗ್ತಾ ಇದೆ. ಭಾರತದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಹೊಡೆತಕ್ಕೆ ಈಗ ಪಾಕಿಸ್ತಾನ ಆಪರೇಷನ್ ಕವರ್ ಅಪ್ ಕಾರ್ಯಾಚರಣೆಯನ್ನ ಶುರು ಮಾಡಿದೆ. ಕನ್ಫ್ಯೂಸ್ ಆಗ್ತಿದೆ ನಿಮಗೆ, ಏನಿದು ಹೊಸ ಕಾರ್ಯಾಚರಣೆ ಪಾಕಿಸ್ತಾನದು ಅಂತ? ಏನಿಲ್ಲ, ಟಾರ್ಪಲ್ ಹಾಕೊಂಡು ಕೆಳಗಡೆ ರಿಪೇರಿ ಮಾಡೋ ಕಾರ್ಯಾಚರಣೆ. ಭಾರತ ಮಾಡಿರೋ ಗುಂಡಿಗಳನ್ನ ಪಾಕಿಸ್ತಾನದ ನೆಲಗಳ ಮೇಲೆ ಭಾರತ ಬ್ರಹ್ಮೋಸ್ ಮಿಸೈಲ್ಗಳ ಮಳೆಯನ್ನ ಸುರಿಸ್ತಲ್ಲ, ದೊಡ್ಡ ದೊಡ್ಡ ಗುಂಡಿ ಬಿದ್ದಿತ್ತಲ್ಲ, ಮೇಲೆ ಮಾಡೆಲ್ಲ ಹರ್ಕೊಂಡು ಹೋಗಿತ್ತಲ್ಲ, ಮಾಡಂತ ಹೇಳಿದ್ರೆ ರೂಫ್ ಕಿತ್ಕೊಂಡು ಹೋಗಿತ್ತಲ್ಲ, ಮೇಲ್ಛಾವಣಿ. ಈಗ ಅದನ್ನ ಕವರ್ ಅಪ್ ಮಾಡೋಕೆ ಪಾಕ್ ಟಾರ್ಪಲ್ ಹಾಕೊಂಡು ಒಳಗಡೆ ಕೆಲಸ ಶುರು ಮಾಡಿದೆ. ಲಾಸ್ಟ್ ಟೈಮ್ ಅದ್ರ ರಿಪೋರ್ಟ್ ಬಂದಿದ್ವು, ಇನ್ನು ದೂರದಿಂದ ತೆಗೆದಿರೋ ಸ್ಯಾಟಲೈಟ್ ಇಮೇಜಸ್ ಇದ್ವು. ಈ ಸಲ ಫುಲ್ ಕ್ಲೋಸ್ ಅಪ್ ಹೈ ರೆಸಲ್ಯೂಷನ್ ಇಮೇಜಸ್ ಸಿಕ್ಕಿದೆ. ಪಾಕ್ನ ಮುರೀದ್, ಜಕೋಬಾಬಾದ್ ಮತ್ತು ಬೊಲಾರಿ ಏರ್ ಬೇಸ್ಗಳ ಮೇಲೆ ಟಾರ್ಪಲ್ ಹಾಕಿದ್ದಾರೆ. ಅಲ್ಲಿನ ಕಟ್ಟಡಗಳ ರೂಫ್ ಟಾಪ್ ಯಾವ ಬಣ್ಣದಲ್ಲಿದೆಯೋ ಅದೇ ಬಣ್ಣಕ್ಕೆ ಮ್ಯಾಚ್ ಆಗೋ ಟಾರ್ಪಲ್ ಅನ್ನ ಹೊದಿಸಲಾಗಿದೆ. ಈ ಮೂಲಕ ಭಾರತದ ದಾಳಿಯಿಂದ ಡ್ಯಾಮೇಜ್ ಆಗಿರೋ ಹಂಗರ್ಸ್, ಕಮಾಂಡ್ ಸೆಂಟರ್ಸ್ ಮತ್ತು ಕ್ರೇಟರ್ಗಳನ್ನ ಪಾಕ್ ರಿಪೇರಿ ಕೆಲಸಕ್ಕೆ ಮೇಲೆ ಟಾರ್ಪಲ್ ಹಾಕೊಂಡು ಕೆಳಗಡೆ ಕಾರ್ಯಾಚರಣೆ ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ಪಾಕಿಸ್ತಾನದ ಬೊಲಾರಿ ಏರ್ಬೇಸ್ ನಲ್ಲಿರೋ ಹಂಗರ್ಸ್ ಮೇಲೆ ಟಾರ್ಪಲ್ ಹಾಕಿರೋದನ್ನ ಮೊದಲ ಬಾರಿಗೆ ದಿ ಇಂಟೆಲ್ ಲ್ಯಾಬ್ ಅನ್ನೋ ರಿಸರ್ಚ್ ಸಂಸ್ಥೆ ಅದನ್ನ ಬಯಲಿಗೆಳೆದಿತ್ತು. ಇದರ ಬೆನ್ನಲ್ಲೇ ಈಗ ಮ್ಯಾಕ್ಸಾರ್ ಟೆಕ್ನಾಲಜೀಸ್ ನ ಹೈ ರೆಸಲ್ಯೂಷನ್ ಇಮೇಜಸ್ ಕೂಡ, ಸ್ಯಾಟಲೈಟ್ ಇಮೇಜಸ್ ಕೂಡ ಹೊರಬಂದಿದೆ. ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ಪ್ರದೇಶ ಕುರಿತು ರಾಜ್ಯ ಸರ್ಕಾರ ದೊಡ್ಡ ಘೋಷಣೆ ಮಾಡಿದೆ. ಈ ಪ್ರದೇಶವನ್ನ ವಿಶೇಷ ಹೂಡಿಕೆ ಪ್ರದೇಶ ಅಥವಾ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಅಂತ SIR ಅಂತ ಅನೌನ್ಸ್ ಮಾಡಿದೆ. ಪೀಣ್ಯದ ಮೊದಲನೇ, 2ನೇ, 3ನೇ ಮತ್ತು 4ನೇ ಹಂತಗಳ ಸುಮಾರು 1461 ಎಕರೆಯ ಇಂಡಸ್ಟ್ರಿಯಲ್ ಏರಿಯಾವನ್ನ ವಿಶೇಷ ಹೂಡಿಕೆ ವಲಯವಾಗಿ ಘೋಷಿಸಲಾಗಿದೆ. ಈ ಮೂಲಕ ರಾಜ್ಯದ 18ನೇ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಅನ್ನ ಸರ್ಕಾರ ಘೋಷಿಸಿದಂತಾಗಿದೆ. ಅಲ್ಲದೆ ಈ ಪ್ರದೇಶದ ಅಭಿವೃದ್ಧಿಗೆ ಪ್ಲಾನಿಂಗ್, ಮ್ಯಾನೇಜ್ಮೆಂಟ್ ಮತ್ತು ಮೇಲ್ವಿಚಾರಣೆ ಕೆಲಸವನ್ನ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ KIADBಗೆ ವಹಿಸಲಾಗಿದೆ ಅಂತ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಬಳ್ಳಾರಿ ಲೋಕಸಭಾ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮ ಹಗರಣದ 21 ಕೋಟಿ ರೂಪಾಯಿ ದುಡ್ಡನ್ನು ಬಳಸಿರುವ ಆರೋಪದ ಮೇಲೆ ಸಂಸದ ತುಕಾರಾಂರನ್ನ ಇಡಿ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದೆ. ತುಕಾರಾಂ ಸೇರಿದ ಹಾಗೆ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ ಗಣೇಶ್, ಕೂಡ್ಲಿಗಿ MLA ಶ್ರೀನಿವಾಸ್ ಹಾಗೂ ಮಾಜಿ ಮಂತ್ರಿ ನಾಗೇಂದ್ರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಅಗತ್ಯ ದಾಖಲೆಗಳ ಪರಿಶೀಲನೆ ನಡೆಸಿದೆ. ಜೊತೆಗೆ ಶಾಸಕರ PAಗಳ ಮನೆಗಳ ಮೇಲೂ ಕೂಡ ರೇಡ್ ಆಗಿದೆ. ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಶಾಸಕ ಜನಾರ್ದನ ರೆಡ್ಡಿಗೆ ತೆಲಂಗಾಣ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ರೆಡ್ಡಿಗೆ CBI ಕೋರ್ಟ್ 7 ವರ್ಷ ಜೈಲು ಶಿಕ್ಷೆ ವಿಧಿಸಿತ್ತು. ಆದರೆ ಆ ಆದೇಶಕ್ಕೆ ತೆಲಂಗಾಣ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಅಲ್ಲದೆ ತಲಾ 10 ಲಕ್ಷ ರೂಪಾಯಿ ಹಣ ಮತ್ತು 2 ಶ್ಯೂರಿಟಿ ಕೊಡಿ ಅಂತ ಹೇಳಿದೆ. ದೇಶ ಬಿಟ್ಟು ಹೋಗಬಾರದು, ತಮ್ಮ ಪಾಸ್ಪೋರ್ಟ್ ಸಬ್ಮಿಟ್ ಮಾಡಬೇಕು ಅನ್ನೋ ಕಂಡೀಷನ್ಸ್ ಕೂಡ ಹಾಕಿದೆ. ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಬೊಮ್ಮನಹಳ್ಳಿಯಲ್ಲಿ ಅತಿ ಹೆಚ್ಚು 54 ಮಿಲಿಮೀಟರ್ ಮಳೆಯಾಗಿದೆ. ಹಾಗೆ ಮುಂದಿನ 3 ದಿನಗಳ ಕಾಲ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಹೀಗಾಗಿ ಆ ಭಾಗದಲ್ಲಿ ರೆಡ್ ಅಲರ್ಟ್ ಕೊಡಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕೊಡಗು, ಹಾಸನ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಉಳಿದಂತೆ ಬೆಂಗಳೂರು, ಕಲ್ಯಾಣ ಕರ್ನಾಟಕ, ದಕ್ಷಿಣ ಕರ್ನಾಟಕ ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಪಾಕಿಸ್ತಾನದ ಉಗ್ರ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಜಗತ್ತಿಗೆ ಮಾಹಿತಿ ಕೊಡೋಕೆ ಹೋಗಿದ್ದ ಭಾರತದ ನಿಯೋಗ ಕಡೆಗೂ ಈಗ ವಿಶ್ವ ಪರ್ಯಟನೆ ಮುಗಿಸಿ ತವರಿಗೆ ವಾಪಸ್ಸಾಗಿದೆ. ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದ ಆ ನಿಯೋಗದ ಸದಸ್ಯ
ಸದಸ್ಯರನ್ನ ಪಿಎಂ ನರೇಂದ್ರ ಮೋದಿ ಮೀಟ್ ಮಾಡಿದ್ದಾರೆ. ಅವರು ತಾವು ಕೈಗೊಂಡ ಪ್ರವಾಸದ ಬಗ್ಗೆ ಪಿಎಂಗೆ ಮಾಹಿತಿ ಕೊಟ್ಟಿದ್ದಾರೆ. ಏನೋ ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಉಗ್ರ ವಿರೋಧಿ ಕಾರ್ಯಾಚರಣೆಯನ್ನ ಮುಂದುವರೆಸಿವೆ. ರಜೌರಿ ಜಿಲ್ಲೆಯ ಥನಮಂಡಿ ಅನ್ನೋ ಕಡೆ ಉಗ್ರರ ಅಡಗು ತಾಣಗಳಿರೋ ಬಗ್ಗೆ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಸಿಕ್ಕಿತ್ತು. ಇದರ ಬೆನ್ನಲ್ಲೇ ಸ್ಥಳೀಯ ಪೊಲೀಸರು ಹಾಗೂ ಸೇನೆ ಜಂಟಿ ಕಾರ್ಯಾಚರಣೆ ನಡೆಸಿ ಆ ಉಗ್ರರ ಅಡಗು ತಾಣಗಳ ಮೇಲೆ ದಾಳಿ ನಡೆಸಿದ್ದಾರೆ. ಈಗ ಆಲ್ರೆಡಿ ಕೈ ಸ್ಫೋಟಕಗಳು ಸೇರಿದ ಹಾಗೆ ಅಪಾರ ಪ್ರಮಾಣದ ಆಯುಧಗಳು ಪತ್ತೆಯಾಗಿವೆ. ಸದ್ಯ ಅವನ್ನೆಲ್ಲ ವಶಕ್ಕೆ ಪಡೆದು ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಏನೊಂದು ಕಡೆ ಇದೇ ಜಮ್ಮು ಕಾಶ್ಮೀರದ ಸಾಂಬಾದಲ್ಲಿ ಸೈನಿಕರಂತೆ ಯೂನಿಫಾರ್ಮ್ ಹಾಕೊಂಡು ಇಬ್ಬರು ಶಂಕಿತ ಉಗ್ರರು ಓಡಾಡ್ತಿದ್ದು ಗೊತ್ತಾಗಿದೆ. ಮಂಗಳವಾರ ರಾತ್ರಿ ಹೊತ್ತಲ್ಲಿ ಅಲ್ಲಿನ ಹಳ್ಳಿ ಜನರು ಇದನ್ನು ಪತ್ತೆ ಮಾಡಿ ಪೊಲೀಸರಿಗೆ ಮಾಹಿತಿ ಕೊಟ್ಟರು. ಅದರ ಬೆನ್ನಲ್ಲೇ ಅಲರ್ಟ್ ಆಗಿರೋ ಭದ್ರತಾ ಸಿಬ್ಬಂದಿ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಈ ಶಂಕಿತ ಉಗ್ರರು ಇನ್ನೂ ಕೂಡ ಸಿಕ್ಕಿಲ್ಲ, ಹುಡುಕ್ತಾ ಇದ್ದಾರೆ ಭದ್ರತಾ ಸಿಬ್ಬಂದಿ. ಮತ್ತೊಂದು ಕಡೆ ಚೀನಾದ ಉಪ ವಿದೇಶಾಂಗ ಮಂತ್ರಿ ಸೂನ್ ವೆಡಾಂಗ್ ಗುರುವಾರದಿಂದ 2 ದಿನಗಳ ಭಾರತ ಪ್ರವಾಸ ಕೈಗೊಳ್ತಾ ಇದ್ದಾರೆ. 2 ರಾಷ್ಟ್ರಗಳ ಸಂಬಂಧವನ್ನ ಸುಧಾರಿಸುವ ಬಗ್ಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ರನ್ನ ಮೀಟ್ ಮಾಡಿ ಮಾತುಕತೆ ನಡೆಸ್ತಾರೆ. ಈ ವರ್ಷ ಜನವರಿಯಲ್ಲಿ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಚೀನಾಗೆ ಭೇಟಿ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಚೀನಾದ ಲೀಡರ್ ಒಬ್ಬರು ಭಾರತಕ್ಕೆ ಬರ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ನಂತರ ಬರ್ತಾ ಇರೋದು ಇನ್ನಷ್ಟು ಇಂಪಾರ್ಟೆಂಟ್. ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಜೊತೆಗಿನ ಸಂಬಂಧ ವೃದ್ಧಿಯಾಗಿರೋ ಬಗ್ಗೆ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಚೀನಾದೊಂದಿಗೆ ಹೊಸ ಡೀಲ್ ಫೈನಲೈಸ್ ಆಗಿದೆ ಅಂತ ಟ್ರಂಪ್ ಕ್ಲೇಮ್ ಮಾಡಿಕೊಂಡಿದ್ದಾರೆ. ಇನ್ನು ಮುಂದೆ ಚೀನಾ ಅಮೆರಿಕಗೆ ಬೇಕಾದ ಮ್ಯಾಗ್ನೆಟ್ಸ್ ಮತ್ತು ಅಗತ್ಯ ಇರೋ ರೇರ್ ಅರ್ತ್ ಮೆಟೀರಿಯಲ್ಸ್ ಅನ್ನ ಸಪ್ಲೈ ಮಾಡುತ್ತೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕದ ಯೂನಿವರ್ಸಿಟಿ ಮತ್ತು ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡೋಕೆ ಚೀನಾ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿಕೊಡ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಜೊತೆಗೆ ಟ್ಯಾರಿಫ್ ವಿಚಾರಕ್ಕೆ ಬಂದಾಗ ಅಮೆರಿಕ ಇಸ್ ಗೆಟಿಂಗ್ 55% ಆಫ್ ಟ್ಯಾರಿಫ್ಸ್, ಚೈನಾ ಇಸ್ ಗೆಟಿಂಗ್ 10% ಅಂತ ಹೇಳಿದ್ದಾರೆ. ಅಷ್ಟೇ ಹೇಳಿದವರು, ಪೂರ್ತಿ ಅರ್ಥ ಆಗೋ ರೀತಿ ಬಿಡಿಸಿ ಏನು ಹೇಳಿಲ್ಲ. ಅದರ ಅರ್ಥ ಅಮೆರಿಕ ಚೀನಾದಿಂದ ತರಿಸಿಕೊಳ್ಳುವ ವಸ್ತುಗಳ ಮೇಲೆ 55% ಟ್ಯಾರಿಫ್ ಹಾಕುವ ಮೂಲಕ, ಹಾಗೆ ಚೀನಾ ಅಮೆರಿಕದಿಂದ ತರಿಸಿಕೊಳ್ಳುವ ವಸ್ತುಗಳಿಗೆ ಅವರು 10% ಟ್ಯಾರಿಫ್ ಹಾಕ್ತಾರೆ ಅನ್ನೋ ರೀತಿಯಲ್ಲಿ ಸದ್ಯ ಕಾಣಿಸ್ತಾ ಇದೆ. ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. ಟ್ರಂಪ್ ಮಾತುಗಳಲ್ಲಿ ಕೂಡಲೇ ಕ್ಲಾರಿಟಿ ಸಿಗಬೇಕು ಅಂದ್ರೆ ಸಿಗಲ್ಲ. ನೀವು ರಾಂಗ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂಗೆ ಅವ್ರು ಹಾಕೋ ಪೋಸ್ಟ್ ಗಳನ್ನ ಚೆಕ್ ಮಾಡಿ. ಟ್ರುತ್ ಸೋಷಿಯಲ್ ನಲ್ಲಿ ಅವ್ರು ಹಾಕೋ ಪೋಸ್ಟ್ ಗಳನ್ನ ಅದ್ರ ಬರ್ದಿರ್ತಾರೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ, ಕೆಲವೊಂದ್ಸಲ ಇನ್ನು ಕೆಲವು ಸಲ ಸೆಂಟೆನ್ಸ್ ಮೇಕಿಂಗ್ ಸರಿ ಇರೋದಿಲ್ಲ, ರ್ಯಾಂಡಮ್ ಆಗಿ ಬರ್ದಿರ್ತಾರೆ, ಅವರೇ ಗೀಚ್ ಬಿಟ್ಟು ಹಾಕದಂಗಿರುತ್ತೆ, ಅವರೇ ಮನ್ಸಿಗೆ ತೋಚದಂಗೆ ಟೈಪ್ ಮಾಡಿಬಿಟ್ಟು ಟಕ್ ಅಂತ ಹೇಳಿ ಸೆಂಡ್ ಬಟನ್ ಒತ್ತದಂಗಿರುತ್ತೆ. ನೀಟಾಗಿ ಡ್ರಾಫ್ಟ್ ಮಾಡಿ ಅಧಿಕಾರಿಗಳ ಹತ್ರ ಅದನ್ನು ಚೆಕ್ ಮಾಡಿಸಿ ಅವ್ರ ಹತ್ರ ಬರ್ಸಿ ಆಮೇಲೆ ಪೋಸ್ಟ್ ಮಾಡ್ಸೋಕೆ ಪ್ರೊಫೆಷನಲ್ ಟೀಮ್ ಇಟ್ಕೊಂಡಿರೋ ತರ ಕಾಣಿಸ್ತಾ ಇಲ್ಲ. ಮೊಬೈಲ್ ತೆಗೆದು ತೋಚಿದ್ದನ್ನ ಟೈಪ್ ಮಾಡಿ ಅವರೇ ಹೊಡೆದು ಹಾಕದಂಗೆ ಕಾಣಿಸ್ತಾ ಇರುತ್ತೆ ಅದು. ಏನೋ ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 123 ಪಾಯಿಂಟ್ಸ್ ಮೇಲಕ್ಕೆ ಹೋಗಿ 82,515ಕ್ಕೆ ರೀಚ್ ಆಗಿದೆ. ನಿಫ್ಟಿ 37 ಪಾಯಿಂಟ್ಸ್ ಏರಿ 25,141ಕ್ಕೆ ರೀಚ್ ಆಗಿದೆ. ಅರ್ಲಿ ಟ್ರೇಡಿಂಗ್ ವೇಳೆ ಮಾರ್ಕೆಟ್ ಚೆನ್ನಾಗಿ ಪ್ರದರ್ಶನ ನೀಡಿತ್ತು. ನಂತರ ಎಂಡ್ ಆಗುವಾಗ ಸ್ವಲ್ಪ ಮಟ್ಟಿಗೆ ಗ್ರೀನ್ ನಲ್ಲಿ ಎಂಡ್ ಆಗಿದೆ. ಸ್ವಲ್ಪ ವಾಲಟಿಲಿಟಿ ಇತ್ತು, ಏರಿಳಿತ ಇತ್ತು. ಫಿನಾನ್ಷಿಯಲ್ಸ್ ಮತ್ತು ಎಫ್ಎಂಸಿಜಿ ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಜೋರಾಗಿತ್ತು. ಆದರೆ ಐಟಿ ಮತ್ತು ಒಎಂಸಿ ಸ್ಟಾಕ್ಸ್ ಉತ್ತಮ ಪ್ರದರ್ಶನವನ್ನು ತೋರಿದ ಕಾರಣ ಮಾರ್ಕೆಟ್ ಗ್ರೀನ್ ನಲ್ಲಿ ಎಂಡ್ ಆಗ್ಲಿಕ್ಕೆ ಸಾಧ್ಯ ಆಯಿತು. ಲಾರ್ಜ್ ಕಂಪನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಏನೋ HCL ಟೆಕ್ನಾಲಜೀಸ್, ಇನ್ಫೋಸಿಸ್, ವಿಪ್ರೋ, ಟೆಕ್ ಮಹೀಂದ್ರಾ, ONGC, ರಿಲಯನ್ಸ್ ಗ್ರೀನ್ ನಲ್ಲಿ ಎಂಡ್ ಆದವು. ಶ್ರೀರಾಮ್ ಫಿನಾನ್ಸ್, ಪವರ್ ಗ್ರಿಡ್ ಕಾರ್ಪ್, ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್ಸ್ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 6 ಪೈಸೆ ಏರಿಕೆಯಾಗಿ 85 ರೂಪಾಯಿ 51 ಪೈಸೆಯಾಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 124 ರೂಪಾಯಿ ಕಮ್ಮಿಯಾಗಿ 96,235 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 119 ರೂಪಾಯಿ ಕಮ್ಮಿಯಾಗಿ 88,151 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,506 ರೂಪಾಯಿ ಕಮ್ಮಿಯಾಗಿ 1,05,494 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡು ಇಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.